ತುಂಬ ಚೆನ್ನಾಗಿತ್ತು. ಇನ್ನೂ ಒಂದ್ಸರಿ ನೋಡೋಣ ಅಂತ ಇತ್ತು. ತಿರುಪತಿಗಿಂತ ಇಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಮ್ಗೆ ತುಂಬ ಖುಷಿ ಆಯಿತು. ಇನ್ನೂ ಒಂದ್ಸರಿ ಹೋಗೋಣ ಅಂದರೆ ತುಂಬ ಜನ ಇದ್ದಾರೆ. ಆದ್ದರಿಂದ ಇನ್ನೊಂದ್ಸರಿ ಸಾಯಂಕಾಲ ದರ್ಶನ ಮಾಡ್ತೀವಿ. ನಾವು 4 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲ, ನಾವು ಅಂದ್ಕೊಂಡಿದ್ದು ನೆರವೇರಿದೆ. ಆದ್ದರಿಂದ ನಾವು ವರ್ಷ ಮಿಸ್ ಮಾಡೋಲ್ಲ, ಖಂಡಿತ ಬಂದೇ ಬರ್ತೀವಿ. ಹೌದು. ಬೇರೆ ದಿವಸ ಆಗಿದೆ ಮೇಡಮ್. ನಮ್ಮ ಜೀವನನೂ ಚೆನ್ನಾಗಿದೆ. ಈ ದೇವ್ರನ್ನ ನಾವು ನಂಬೋದು. ನಮ್ಗೆ ತುಂಬ ಇಷ್ಟ ಆಯಿತು. ಇನ್ನೂ ಒಂದ್ಸರಿ ಹೋಗ್ಬೋದು. ಅನಿತಾ. ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇಲ್ಲಿ ನಾವು ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ತುಂಬ ಪುರಾತನವಾದ ದೇವಸ್ಥಾನ. ಇಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ದರ್ಶನ ಮಾಡಬೇಕು. ಅಷ್ಟೇ, ಧನ್ಯವಾದ. ತುಂಬ ವೈಭವವಾಗಿದೆ. ಕಣ್ಣು ತುಂಬ್ಕೊಬೇಕು. 2 ಕಣ್ಣು ಸಾಲಲ್ಲ ನೋಡೋಕ್ಕೆ. ವರ್ಷಕ್ಕೊಂದ್ಸತಿ ಬರೋದು. ಬನ್ನಿ ಎಲ್ಲರೂ ದರ್ಶನ ಮಾಡ್ಕೊಂಡು. ಈ ಸತಿ ಸೆಕೆಂಡ್ PUC ಎಕ್ಸಾಮ್ ಇದೆ. ಚೆನ್ನಾಗಿ ಪಾಸ್ ಮಾಡಿ ಎಕ್ಸಾಮ್ಸನ್ನ. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗೌರ್ಮೆಂಟ್ ಸೀಟ್ ಸಿಗಬೇಕು. ಇಲ್ಲ, ಉಪವಾಸ ಮಾಡ್ತೀವಿ ಅಷ್ಟೇ. ಉಪವಾಸ ಮಾಡ್ತೀವಿ ಪ್ರತಿ ವರ್ಷ ಅಷ್ಟೇ. ತ್ರಿಷಾ. ಕೇಳ್ಕೊಳ್ಳೋದು ಇಷ್ಟ, ಎಲ್ಲರೂ ದೇವ್ರ ದರ್ಶನ ಮಾಡಿ ಅಷ್ಟೇ ಮೇಡಮ್. ನಾವು ಹೆಚ್ಚು ಕಮ್ಮಿ ಬರ್ತಾ ಇದ್ದೇವೆ. 15-16 ವರ್ಷದಿಂದ ಬರ್ತಾ ಇದ್ದೀವಿ ಮೇಡಮ್. ನಾವು ಅಷ್ಟೊಂದು ಇದು ಮಾಡಿಲ್ಲ. ಒಟ್ನಲ್ಲಿ ಉಪವಾಸ ಇರ್ತೀವಿ. ಇವರು ಜಾಸ್ತಿ ಇರ್ತಾರೆ. ಕೇಳೋದೇ ಒಂದು ಮಕ್ಕಳ ಬಗ್ಗೆ, ಓದು, ವಿದ್ಯೆ, ಆರೋಗ್ಯ ಇಂಪಾರ್ಟೆಂಟ್. ಅದಿದ್ರೆ ಎಲ್ಲರೂ. ಪೂರ್ಣಿಮಾ. ಬೆಳಿಗ್ಗೆ 6 ಗಂಟೆಗೆ ಬಂದ್ವಿ. 7:15 ದರ್ಶನ ಆಯಿತು. ತುಂಬ ಹಳೆ ದೇವಸ್ಥಾನ ಅಲ್ಲ, ಬಂದು ದೇವ್ರ ದರ್ಶನ ಮಾಡಿದ್ರೆ ಒಂದು ತೃಪ್ತಿ ಅಂತ ಬಂದ್ವಿ. ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ. ಹೌದು, ಉಪವಾಸ ಇದ್ದು ಬಂದು ಇಲ್ಲಿ ಮುಗಿಸ್ಕೊಂಡು ಹೋಗ್ತೀವಿ. ಆಮೇಲೆ ನಾವು ಸಂಜೆ ಮೇಲೆ ಏನಾದರೂ ಹೌದು, ಒಳ್ಳೇದಾಗಿದೆ ಮೇಡಮ್. ಒಳ್ಳೇದಾಗುತ್ತೆ. ಒಂಥರ ತೃಪ್ತಿ ಆಗುತ್ತೆ ಮನಸ್ಸಿಗೆ. ಕೇಳ್ಕೊಂಡಿದ್ವಿ, ಏನೋ ಮನಸ್ಸಲ್ಲಿದೆ, ಅದು ಹೇಳಬಾರ್ದಲ್ವಾ, ಅದಕ್ಕೆ ಹೇಳಲ್ಲ ಅಷ್ಟೇ. ಕೇಳ್ಕೊಂಡು ಹೌದು ಮೇಡಮ್. ಹಾಲು ಮತ್ತು ಹಣ್ಣೆಲ್ಲ ತಿಂತೀವಿ. ಬೇರೆದೇನು ತಿನ್ನಲ್ಲ ಅಷ್ಟೆ. ಏಕಾದಶಿ ದಿನ ಮಾತ್ರ ಆ ಥರ ಇರ್ತದೆ. ಈ ಏಕಾದಶಿ ನಿರ್ಮಲ್ ಮಾತ್ರ ನಾವು ಉಪವಾಸ ಇದ್ದರೆ ಫಲ ಅಂತ ಹೇಳ್ತಾರೆ ದೊಡ್ಡವರು. ಅದೇ ಥರ ನಾವು ಪಾಲಿಸ್ತೇವೆ. ಜೈ ಶ್ರೀ ಅಂತ.